ಸಿಂಗಟಾಲೂರು ಏತ ನೀರಾವರಿ ಯೋಜನೆಗೆ ಬಂದಿರುವಂತ ವಿಘ್ನ ನಿವಾರಣೆ ಯಾವಾಗ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಕಳೆದ 30 ವರ್ಷಗಳಿಂದ ಈ ಪ್ರಶ್ನೆ ಇದ್ದೇ ಇದೆ, ಅದಕ್ಕೆ ಮಾತ್ರ ಸೊಲ್ಯೂಷನ್ ಸಿಗ್ತಾ ಇಲ್ಲ. 30 ವರ್ಷಗಳು ಕಳೆದ್ರೂ ಕೂಡ ಕಾಮಗಾರಿ ಅನ್ನೋದು ಪೂರ್ಣ ಆಗಿಲ್ಲ. 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಈ ನೀರಾವರಿ ಯೋಜನೆ. ತುಂಗಭದ್ರಾ ನದಿಯಿಂದ ನೀರು ಹರಿಸುವಂತ ಒಂದು ಮಹತ್ವದ ಯೋಜನೆ ಇದಾಗಿದೆ. ಕೊಪ್ಪಳ ಜಿಲ್ಲೆಯ ಮಳೆಯಾಶ್ರಿತ ತಾಲೂಕುಗಳಿಗೆ ನೀರನ್ನ ಒದಗಿಸಬಹುದು. ಇದರಿಂದ ನೀರಿಗಾಗಿ ಕೊಪ್ಪಳ, ಕುಕನೂರ, ಯಲಬುರ್ಗಾ ಜನ ಆಗ್ರಹವನ್ನ ಮಾಡ್ತಾ 30 ವರ್ಷ ಆಯಿತು. 3 ಸಲ ಟೆಂಡರ್ ಅನ್ನ ಕರೆಯಲಾಗಿದೆ. ನೂರಾರು ಕೋಟಿ ಅನುದಾನವನ್ನ ಈ ಸಿಂಗಟಾಲೂರು ಏತ ನೀರಾವರಿ ಯೋಜನೆಗೆ ಅಂತಾನೆ ಮೀಸಲು ಇಡಲಾಗಿದೆ. ಹಣ ಇದೆ, ಆದ್ರೆ ಅಧಿಕಾರಿಗಳು ಕೆಲಸ ಮಾತ್ರ ಮಾಡಿಸ್ತಾ ಇಲ್ಲ. ಪರಿಣಾಮ ತುಕ್ಕು ಹಿಡಿತಾ ಇವೆ ಕಾಮಗಾರಿಗೆ ತಂದಿಟ್ಟಂತ ಉಪಕರಣಗಳು. 1992ರಲ್ಲಿ ಯೋಜನೆ ಮಂಜೂರಾಗಿದೆ. 18.55 ಟಿಎಂಸಿ ನೀರಿನ ಬಳಕೆಗೆ ಪ್ಲಾನ್ ಕೂಡ ಆಗಿದೆ. 2.65 ಲಕ್ಷ ಎಕರೆಗೆ ನೀರುಣಿಸುವಂತ ಮಹತ್ವದ ಯೋಜನೆ ಇದು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯೋಜನೆ ಹಳ್ಳ ಹಿಡಿತಾ ಹೋಗ್ತಾ ಇದೆ. ಏನಾಗಿದೆ ಅಂದ್ರೆ 32 ಸಾವಿರ ಒಂದು ಯೋಜನೆ ಆಗಿಲ್ಲ. ಸರ್ಕಾರ ದುಡ್ಡು ಹೋಗ್ತೈತಿ, ರೈತರು ಜಮೀನು ಹಾಳಾಗೋದು ಆಗ್ತೈತಿ ಈ ಯೋಜನೆ ಸಂಬಂಧ. ಆದರೂ ರೈತರಿಗೆ ಅಲ್ಲಿ ಪರಿಹಾರ ಮುಟ್ಟಿಲ್ಲ. ನೆಕ್ಸ್ಟ್ ಈ ಯೋಜನೆನೇ ಆಗಿಲ್ಲ. ನೆಕ್ಸ್ಟ್ ಓಲಿ ನೀರಾದರೂ ಬರ್ತಂದ್ರೆ ಆ ನೀರನ್ನು ಬಂದಿಲ್ಲ. ಇಲ್ಲಿ ರಾಜಕಾರಣಿಗಳು ತಮ್ಮ ಸ್ವ ಇಚ್ಛೆಯಿಂದ ಅಂದರೆ ತಮ್ಮ ಒಂದು ಒಣ ಪ್ರತಿಷ್ಠೆಗೋಸ್ಕರ ಇಲ್ಲಿ ರೈತರು ಬಲಿಪಶು ಆಗ್ತಿದ್ದಾರೆ. ಇವತ್ತು ಒಂದು ಸ್ಕೀಮ್ ಮಾಡೋಕೆ 32 ವರ್ಷ ಅಂದ್ರೆ ಭಾಳ ಅಸಹ್ಯ ಅನಿಸ್ತೈತಿ. ಯಾಕಂದ್ರೆ ಪ್ರಭಾವಿ ರಾಜಕಾರಣಿಗಳನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ತಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ. ಆದರೂ ಇಲ್ಲಿ ಯಾರೂ ಇದ್ರ ಬಗ್ಗೆ ಒಂದು ಹಿತಾಸಕ್ತಿ ಹೊಂದಿಲ್ಲ. ಇದಕ್ಕೆ ಜನಗಳ ಸಿಂಗಟಾಲೂರು ಏತ ನೀರಾವರಿಯ ಈ ಕಾಮಗಾರಿ 32 ವರ್ಷದಿಂದ ಪ್ರಾರಂಭವಾಗಿದೆ, ಇನ್ನೂ ಪೂರ್ಣಗೊಂಡಿಲ್ಲ. ಆದರೂ ಕೂಡ ಈ ರಾಜಕಾರಣಿಗಳು ಇದರ ಬಗ್ಗೆ ಭಾಳ ನಿರ್ಲಕ್ಷ್ಯ ಮಾಡಕತ್ತಾರೆ. ಹಾಗಾಗಿ ಈಗ ಮೈಸೂರು, ಮಂಡ್ಯ, ಬೆಂಗಳೂರು ಕಡೆ ಆಗಿದ್ದಂದರೆ 1 ವರ್ಷದೊಳಗೆ ಪೂರ್ಣಗೊಳಿಸಿದ್ರು. ಆದ ಕಾರಣ ಈಗ ಇಲ್ಲಿ ಲೋಕಲ್ ರಾಜಕಾರಣಿ ಆದ್ರೂ ಆ ಸ್ಕೀಮು ಈ ಕೃಷ್ಣ ಬೀಸ್ಕಿನ್ ತರ್ತೀನಿ, ಅವಂಡಿ ಬಾಟ್ಗೇರಿ ಎತ್ತ ತರ್ತೀವಿ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ಎಲೆಕ್ಷನ್ ಮಾಡ್ತಾರೆ. ಗೆದ್ದರೂ ಕೂಡ ಏನು ಮಾಡೋಂಗಿಲ್ಲ. ಇಬ್ಬರು ಮಿನಿಸ್ಟರ್ ಆಗಿದ್ದಾರೆ. ಗೆದ್ದಾಗ 2 ಮಿನಿಸ್ಟರ್ ಆಗಿ ಇದು ಮಾಡ್ರೆ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಶೀಘ್ರ ಈ ಕಾಮಗಾರಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚುಲಾಪುರ. ಶರಣಪ್ಪ, ರೈತರು ಆರೋಪ ಮಾಡ್ತಿರುವಂಗೆ ಉತ್ತರ ಕರ್ನಾಟಕ ಅನೇಕ ವಿಷಯದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅನ್ನೋದಕ್ಕೆ ಹಿಡಿದಂತ ಕೈಗನ್ನಡಿ ಇದು ಅಂದ್ರೂ ತಪ್ಪಾಗೋದಿಲ್ಲ. 32 ವರ್ಷ ಆಗಿದೆ, ದುಡ್ಡು ಇದೆ, ಯಾಕೆ ಕಾಮಗಾರಿಗೆ ಈಗ ವಿಘ್ನ ನಿವಾರಣೆ ಆಗ್ತಿಲ್ಲ? ಸಮಸ್ಯೆ ಏನಾಗ್ತಿದೆ? ಶರ್ಮಿತಾ, ಇದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದೆ ಅಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆನೇ ಇಲ್ಲಿ ಎದ್ದು ಕಾಣ್ತಿದೆ. ಯಾಕಂತ ಹೇಳಿದ್ರೆ ಕಳೆದ ತುಂಗಭದ್ರಾ ಜಲಾಶಯ ನಿರ್ಮಾಣವಾದಾಗ ಅದರ ಹಿನ್ನೀರು ಪ್ರದೇಶದಲ್ಲಿ ಮುಳುಗಡೆಯಾಗಿರುವಂತ ಪ್ರದೇಶದ ರೈತರಿಗೆ ಒಂದಷ್ಟು ಸಹಕಾರಿ ಆಗಲಿ ಅನ್ನೋಂತಂದು ಸಿಂಗಟಾಲೂರು ಏತ ನೀರಾವರಿ ಯೋಜನೆಯನ್ನ ಜಾರಿಗೊಳಿಸಿದ್ರು. ಕಳೆದ 30 ವರ್ಷದಿಂದ ಇದು ಕಾಮಗಾರಿ ನಡೀತಾ ಇದೆ. ನಡೆದರೂ ಸಹ ಇನ್ನೂವರೆಗೆ ಅದು ಪೂರ್ಣಗೊಂಡಿಲ್ಲ. ಮತ್ತು ಇದು ಕೇವಲ ಗುತ್ತಿಗೆದಾರರಿಗೆ ಕಾಲುವೆ ಮಾಡೋದಕ್ಕೆ ಮಾತ್ರ ಇದು ಸೀಮಿತ ಆಗ್ತಾ ಇದೆ ಅನ್ನುವಂತ ಮಾತುಗಳು ಸಹ ಕೇಳಿ ಬರ್ತೇವೆ. ಅದರ ಜೊತೆಗೆ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದಲ್ಲಿ ಇಲ್ಲಿ ಬಲದಂಡೆ ಕಾಲುವೆಯಲ್ಲಿ ಸಿಂಗಟಾಲೂರು ಏತ ಇರುವ ಬಲದಂಡೆ ಕಾಲುವೆಯಲ್ಲಿ ಅಂದಿನ ಉಪಮುಖ್ಯಮಂತ್ರಿ ಆಗಿದ್ದಂತ MP ಪ್ರಕಾಶ್ ಅವರು ಅಲ್ಲಿ ಸಚಿವರಾಗಿದ್ದಾಗ ತಮ್ಮ ಕ್ಷೇತ್ರಕ್ಕೆ ಹಡಗಲಿ ತಾಲೂಕಿಗೆ ಸುಮಾರು ಒಂದು 40,000 ಎಕರೆ ಪ್ರದೇಶಕ್ಕೆ ನೀರಾವರಿ ತಂದ್ರು. ಆದ್ರೆ ಅದು ಆಗಿ ಈಗಾಗಲೇ 20 ವರ್ಷಗಳ ಆದ್ರೂ ಸಹ ಅದರ ನಂತರ ಈ ಎಡದಂಡೆ ನಾಲೆಗೆ ನೀರು ಬರಬೇಕಾಯ್ತು. ಇದು ಗದಗು ಮತ್ತು ಕೊಪ್ಪಳ ಜಿಲ್ಲೆಯನ್ನು ಒಳಗೊಂಡಿರುವಂತ ಒಂದು ಬೃಹತ್ ಯೋಜನೆ, 1,20,000 ಮತ್ತು ಅದನ್ನ ಇದರ ಮೈಕ್ರೋ ಯೋಜನೆಗೆ ಬಳಕೊಂಡು ಸುಮಾರು ಹತ್ತಿರ 1.5-2 ಲಕ್ಷದಷ್ಟು ನೀರಾವರಿ. ಇಲ್ಲಿ ಪ್ರಮುಖವಾಗಿ ಇಬ್ಬರು ಸಚಿವರು, ಒಂದ್ ಕಡೆ HK ಪಾಟೀಲ್ ಅಂತ ಹಿರಿಯ ಸಚಿವರು ಒಂದ್ ಕಡೆ ಆಗಿದ್ರೆ, ಹಿಂದೆ ಹಾಲಪ್ಪಾಚಾರ್ಯ ಅವರು ಯಲಬುರ್ಗಾ ಸಚಿವರಾಗಿ ಕ್ಷೇತ್ರದಿಂದ ಪ್ರತಿನಿಧಿ ಸಚಿವರಾಗಿದ್ರು. ಮತ್ತೆ ರಾಯರೆಡ್ಡಿ ಅವರ ಈಗ ಕೊಪ್ಪಳದಲ್ಲಿ ಗಂಗಾ ರಾಘವೇಂದ್ರ ಹಿಟ್ನಾಳ್ ಸಹ 3 ಬಾರಿ ಇದಾದ್ರು ಸಹ ಇದು ಕೇವಲ ಯೋಜನೆಗಳನ್ನ ಹೇಳ್ತಾ ಬರ್ತೇವೆ, ಇದನ್ನ ಪೂರ್ಣಗೊಳಿಸುವಂತ ಯೋಜನೆ ಇಲ್ಲ. ಮತ್ತು ಇದಕ್ಕೆ ಅನುದಾನವನ್ನು ಕೊಡ್ತಾ ಇರೋದು ಕೊರತೆಯಿಂದ ಈ ಕಾಮಗಾರಿ ಪೂರ್ಣಗೊಳ್ತಿಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯನೂ ಇದೆ. ಎನಿವೇಸ್ ನಾವು ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಶರಣಪ್ಪ ಬಾಚುಲಾಪುರ ತಮ್ಮ ಇನ್ಫಾರ್ಮೇಶನ್ಗೆ.